ನನ್ನ ಕುಟುಂಬ ಬೀದಿಗೆ ತಂದಿದ್ದೀರಾ, ದಿನನಿತ್ಯ ನ್ಯಾಯಾಲಯಕ್ಕೆ ಅಲೆಯುವಂತೆ ಮಾಡಿದ್ದೀರಿ, ನನ್ನ ಮನೆ ಹಾಳು ಮಾಡಿದ್ದೀರಿ, ಸಾಲ ಮಾಡಿದ್ದೇನೆ ಅಂತ ಹೇಳಿ ಶೃಂಗೇರಿ ಶಾಸಕರಾದಂಥ ಟಿ.ಡಿ. ರಾಜೇಗೌಡ ಬಹಿರಂಗ ಕಾರ್ಯಕ್ರಮದಲ್ಲೇ ಗಳೆಗಳನ್ನೇ ಅತ್ತಿರುವಂತಹ ಪ್ರಸಂಗ ನಡೆದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಿನಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಿದ್ದ ಶೃಂಗೇರಿ ಕ್ಷೇತ್ರದ ರೈತರ, ಕಾರ್ಮಿಕರ ಮತ್ತು ನೆಲ ನಿವಾಸಿಗಳ ಸಮಸ್ಯೆ ಕುರಿತು ನಡೆದಂತಹ ಜನಾಲೋಂದನ ಸಮಾವೇಶದಲ್ಲಿ ಶಾಸಕ ಟಿ.ಡಿ. ರಾಜೇಗೌಡ ಅವರು ಹೆಸರು ಹೇಳದೆ ಬಿಜೆಪಿ ಮಾಜಿ ಸಚಿವರಾದ ಡಿಎನ್ ಜೀವರಾಜ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು, ಇಬ್ಬರು ಮುಂದಿನ ಚುನಾವಣೆಗೆ ನಿಲ್ಲೋದು ಬೇಡ ಅನ್ನುವಂಥ ಆಕ್ರೋಶ ಹೊರಹಾಕಿದ್ದಾರೆ. ನಾನು ಚುನಾವಣೆಗೆ ನಿಲ್ಲೋದಿಲ್ಲ, ನೀವು ಯಾರಾದರೂ ನಿಲ್ಲಿ ಅಂತ ಹೇಳಿ ಗದ್ಗದಿತವಾದಂಥ ರಾಜೇಗೌಡ ಅವರು ಕೆಟ್ಟ ಮನಸ್ಥಿತಿಯ ಮನುಷ್ಯ ಕ್ಷೇತ್ರದಲ್ಲಿ ಮತ್ತೆ ಶಾಸಕರಾಗಬಾರ್ದು, ಆದರೆ ಕ್ಷೇತ್ರಕ್ಕೆ ದೊಡ್ಡ ಮಾರಕ. ಯಾರ ಮನೆ ಹೆಣ್ಣು ಮಕ್ಕಳಿಗೆ ಏನ್ ಮಾಡ್ತಾರೋ ಗೊತ್ತಿಲ್ಲ, ಎಲ್ಲೂ ಮುಕ್ತವಾಗಿ ಯಾರು ಕೂಡ ಓಡಾಡುವಂತಿಲ್ಲ ಅಂತ ಹೇಳಿ ಮಾಜಿ ಶಾಸಕರಂತ ಡಿಎನ್ ಜೀವರಾಜ್ ಹೆಸರು ಹೇಳದೆಯೇ ಕಣ್ಣೀರಿಟ್ಟಿದ್ದಾರೆ. ರಾಜಕಾರಣ ಮಾಡಿ ಅದರಿಂದ ಕೆಟ್ಟ ಜನರಿಗೆ ತೊಂದರೆ ಕೊಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿ ಈ ಕ್ಷೇತ್ರದ ಜನರಿಗೆ ಅನ್ಯಾಯ ಆಗಬಾರ್ದು. ನಾನಿವತ್ತು ನನ್ನೆಲ್ಲ ನೀವು ಬೈಬೋದು, ನಾನೊಂದು ಘೋಷಣೆಯನ್ನು ಮಾಡ್ತೇನೆ. ಇವತ್ತು ನಿಮಗೆ ಮಾನ ಮರ್ಯಾದೆ ಇದ್ರೆ, ಈ ಕ್ಷೇತ್ರದ ಬಗ್ಗೆ ಗೌರವ ಇದ್ರೆ, ಈ ಕ್ಷೇತ್ರದ ಬಗ್ಗೆ ಮಾಡಿರ್ತಕ್ಕಂಥ ಅನ್ಯಾಯವನ್ನ ಮನವರಿಕೆ ಮಾಡಿಕೊಂಡು, ಈ ಕ್ಷೇತ್ರದ ಮಹಿಳೆಯರಿಗೆ ಮಾಡಿರ್ತಕ್ಕಂಥ ಅನ್ಯಾಯವನ್ನ ಮನವರಿಸಿಕೊಂಡು ನೀವು ನಾಳೆ ಡಿಕ್ಲೇರ್ ಮಾಡಬೇಕು, ನಾನು ಮುಂದೆ ಈ ಕ್ಷೇತ್ರದ ಚುನಾವಣೆಗೆ ನಿಲ್ಲೋದಿಲ್ಲ ಅಂತೇಳಿ. ನಾನು ನಾಳೆ ಡಿಕ್ಲೇರ್ ಮಾಡ್ತೇನೆ, ನಾನು ಈ ಕ್ಷೇತ್ರದ ಚುನಾವಣೆಗೆ ನಾನು ನಿಲ್ಲೋದಿಲ್ಲ. ನಿಮ್ ಜೊತೆ ನಿಂತು ಚುನಾವಣೆಗೆ ನಿಲ್ದಲೇ ಇದ್ರು ನನ್ನ ಜೀವ ಕೊಟ್ಟು ಈ ಕ್ಷೇತ್ರದ ಜನರಿಗೆ ದುಡಿತಾರೆ. ನನ್ನ ಜೀವ ತೆಗೆದಿದ್ದೀನಿ, ನನ್ನ ಕುಟುಂಬ ಬೀದಿಗೆ ತಂದಿದ್ದೀನಿ, ದಿನನಿತ್ಯ ಕೋಟಿ ಅಲಿಯಾಗಿ ಮಾಡಿದ್ದೀನಿ, ನನ್ನ ಹಾಳು ಮಾಡಿದ್ದೀನಿ, ನೀವು ಸಾಲ ಮಾಡಿದ್ದೀನಿ, ನಾನು ಇಷ್ಟೊಂದು ಅನ್ಯಾಯ ಮಾಡಿದ್ದೀನಿ ಜನಕ್ಕೆ, ಇಷ್ಟೊಂದು ಅನ್ಯಾಯ ಮಾಡಿದ ಜನಗೆ ಅನ್ಯಾಯ ಮಾಡಿಲ್ಲ, ಜನಗೆ ಅನ್ಯಾಯ ಮಾಡಿಲ್ಲ. ನಾನು ಇವತ್ತು ವಾಚನೆ ಮಾಡ್ತಾರೆ, ನಾನೆಲ್ಲ ಚುನಾವಣೆಗೆ ನೀವು ಯಾರು ಹಾಕಿದ್ದೀನಿ. ಆ ಮನುಷ್ಯ ಅಂತ ಕೆಟ್ಟ ಮನಸ್ಥಿತಿಯ ಮನುಷ್ಯ ಈ ಕ್ಷೇತ್ರದ ಶಾಸಕ ಮತ್ತಾಗಬಾರ್ದು. ಆದ್ರೆ ಈ ಕ್ಷೇತ್ರಕ್ಕೆ ದೊಡ್ಡ ಮಾರಕ. ಯಾರ ಮನೆ ಹೆಣ್ಣು ಮಕ್ಕಳು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.